ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ಆತ್ಮೀಯ ವೀಕ್ಷಕರೇ, ಹನುಮಾನ್ ಚಾಲಿಸದಲ್ಲಿ ಅಡಗಿರುವಂತಹ ವೈಜ್ಞಾನಿಕ ಅಂಶಗಳು ಹಾಗೆ ಅದರಲ್ಲಿರುವಂತಹ ದೈವಿಕ ಶಕ್ತಿ ಇವೆಲ್ಲದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಹನುಮಾನ್ ಚಾಲಿಸದ ಚೌಪಾಯದ ಮೊದಲ ಸಾಲುಗಳನ್ನು ಪಠಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿಹುಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಹೌದು, ಇದು ಸಂತ ತುಳಸಿದಾಸರು 16ನೇ ಶತಮಾನದಲ್ಲಿ ರಚಿಸಿದಂತಹ ಹನುಮಾನ್ ಚಾಲಿಸದ ಚೌಪಾಯದ ಮೊದಲ ಸಾಲುಗಳು. ತುಳಸಿದಾಸರು ಈ ಪವಿತ್ರ ಶ್ಲೋಕವನ್ನ ಎಲ್ಲಿ ಕೂತು ರಚಿಸಿದ್ರು, ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಹಿಂದಿನ ಸಂಚಿಕೆ ನೋಡಿದವರು ಈಗಾಗಲೇ ತಿಳ್ಕೊಂಡಿದ್ದೀರಿ. ಹೌದು, ಅಕ್ಬರ್ ಅನ್ನುವಂತಹ ದುರುಳ ಮೊಘಲ್ ರಾಜ ಆಂಜನೇಯನ ಅಸ್ತಿತ್ವವನ್ನೇ ಅಣಕಿಸಿ ತುಳಸಿದಾಸರನ್ನ ಜೈಲಿಗೆ ಅಟ್ಟಿದಾಗ 40 ದಿನಗಳಲ್ಲಿ ದಿನಕ್ಕೊಂದು ಶ್ಲೋಕದ ಹಾಗೆ ಜೈಲಿನಲ್ಲಿ ರಚಿತವಾದಂತಹ ಚಾಲೀಸ ಇದು. ಆಂಜನೇಯನ ಶಕ್ತಿ ಏನು ಅನ್ನುವಂಥದ್ದನ್ನ ಅಕ್ಬರನಿಗೆ ತಿಳಿಸಿದ್ದು ಕೂಡ ಈ ಹನುಮಾನ್ ಚಾಲಿಸವೇ. ಅಂದು ವಾನರ ಸೇನೆ ಅಕ್ಬರನನ್ನ ಮುತ್ತಿಗೆ ಹಾಕದೆ ಹೋಗಿದ್ದಿದ್ರೆ ಅಕ್ಬರ ಪಾಠ ಕಲಿತಾ ಇರಲಿಲ್ಲ, ತುಳಸಿದಾಸರ ಜೈಲುವಾಸ ಕೂಡ ಮುಗಿತಾ ಇರಲಿಲ್ಲ. ಭಗವತ್ ಶಕ್ತಿ ಇರೋದೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೆ ಅನ್ನುವಂತಹ ಮಾತಿಗೆ ಅಂದು ಮತ್ತೊಮ್ಮೆ ಸಾಕ್ಷಿ ಸಿಕ್ತು. ಹಲವಾರು ಮನೆಗಳಲ್ಲಿ ನೀವು ಗಮನಿಸಿರಬಹುದು, ಆಂಜನೇಯನನ್ನ ಧೈರ್ಯದ ಸಂಕೇತವಾಗಿ ಪೂಜಿಸ್ತಾರೆ. ನಿದ್ದೆಯಲ್ಲಿ ಬೆಚ್ಚುವಂತಹ ಮಕ್ಕಳಿಗೆ ಅಥವಾ ಹಿರಿಯರಿಗೆ ಹನುಮಾನ್ ಚಾಲಿಸವನ್ನ ಪಠಿಸೋಕೆ ಹೇಳ್ತಾರೆ. ಹಾಸಿಗೆ ಒದ್ದೆ ಮಾಡುವಂತಹ ಮಕ್ಕಳಿಗೆ ಹನುಮಾನ ತಾಯತ ಕಟ್ಟುವಂತಹ ಸಂಪ್ರದಾಯವನ್ನ ನಾವು ಕಂಡಿದ್ದೇವೆ. ಇದು ಕೇವಲ ನಂಬಿಕೆಯಾಗಿ ಉಳಿದಿಲ್ಲ, ಇದರಿಂದ ಪ್ರತಿಯೊಬ್ಬರು ಕೂಡ ಸಕಾರಾತ್ಮಕ ಫಲಿತಾಂಶವನ್ನ ಪಡೆದಿದ್ದಾರೆ. ಹೀಗಿರುವಾಗ ಹನುಮಾನ್ ಅಥವಾ ಹನುಮಾನ ಚಾಲಿಸದ ಶಕ್ತಿಯನ್ನ ನಾವು ಹಾಗೆ ಬರೀ ಮಾತಿನಲ್ಲಿ ತಳ್ಳಿ ಹಾಕಬಹುದಾ? ನಾನು ಕೆಲವು ಉದಾಹರಣೆಗಳ ಮೂಲಕ ನಿಮಗೆ ಹನುಮಾನ್ ಚಾಲಿಸದಲ್ಲಿ ಅಡಗಿರುವಂತಹ ವೈಜ್ಞಾನಿಕ ರಹಸ್ಯಗಳನ್ನ ನಿಮ್ಮೆದುರು ತೆರೆದಿಡ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮಗೆ ವಿಜ್ಞಾನ ಅಂದ ಕೂಡಲೇ ಅದು ವಿದೇಶಿಯರ ಕೊಡುಗೆ ಅನ್ನುವಂತಹ ಆಟೋಮ್ಯಾಟಿಕ್ ನಂಬಿಕೆ. ಸೈನ್ಸ್ ಟೆಕ್ನಾಲಜಿ ಇವೆಲ್ಲವೂ ಕೂಡ ಲ್ಯಾಬೊರೇಟರಿಯಲ್ಲಿ ಕೂತು ಫಾರ್ಮುಲಾವನ್ನ ಬಳಸಿ ಕಂಡು ಹಿಡಿದ್ರೇನೆ ಆಗುವಂಥದ್ದಂತ ನಾವು ನಂಬಿಬಿಟ್ಟಿದ್ದೀವಿ. ಅದಕ್ಕೆ ನಿಮ್ಮ ಮುಂದೆ ಒಂದು ಶ್ಲೋಕವನ್ನ ಓದಿ ಹೇಳ್ತೀನಿ ಕೇಳಿ. ಯುಗ ಸಹಸ್ರ ಯೋಜನ ಪರಭಾನು, ಲೀಲ್ಯೋತಾಹಿ ಮಧುರ ಫಲಜಾನು. ಇದರ ಅರ್ಥ ಏನ್ ಗೊತ್ತಾ? ಒಂದು ಯುಗ ಸಹಸ್ರ ಯೋಜನೆಯ ದೂರದಲ್ಲಿರುವಂತಹ ಸೂರ್ಯನನ್ನ ಹಣ್ಣು ಅಂತ ಭಾವಿಸಿ ತಿನ್ನಲು ಹೊರಟ ಅಂತ. ಇಲ್ಲಿ ಒಂದು ಯುಗ ಅಂದ್ರೆ 12,000 ವರ್ಷಗಳು. ಒಂದು ಸಹಸ್ರ ಅಂದ್ರೆ ನಿಮಗೆಲ್ಲ ಗೊತ್ತು, 1,000 ವರ್ಷಗಳು ಅಂತ. ಒಂದು ಯೋಜನೆ ಅಂದ್ರೆ 8 ಮೈಲಿ ಅಂದ್ರೆ 12.8 ಕಿಲೋಮೀಟರ್. ಈಗ ಒಮ್ಮೆ ಇದನ್ನೆಲ್ಲ ಗುಣಿಸಿ ನೋಡೋಣ. ಇದನ್ನೆಲ್ಲ ಗುಣಿಸಿದ್ರೆ ಬರುವಂತಹ ಮೊತ್ತ 15,36,00,000. ಅಂದ್ರೆ ಭೂಮಿಯಿಂದ ಸೂರ್ಯನಿಗಿರುವಂತಹ ದೂರ 15,36,00,000 ಕಿಲೋಮೀಟರ್. 16ನೇ ಶತಮಾನದ ಆರಂಭದಲ್ಲೇ ತುಳಸಿದಾಸರು ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವಂತಹ ದೂರವನ್ನ ಇಷ್ಟು ನಿಖರವಾಗಿ ಬರೆದಿದ್ರು. ಇದು ಸರಿ ಇದೆಯಾ ಅಂತ ನೀವು ಗೂಗಲ್ ಮಾಡಿ ಪರಿಶೀಲನೆ ಮಾಡಬಹುದು. ನಾಸಾ ಪ್ರಕಾರ ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂತಹ ದೂರ ಸುಮಾರು 15 ಕೋಟಿ ಕಿಲೋಮೀಟರ್. ನಾಸಾ ಸುಮಾರು 15 ಕೋಟಿ ಕಿಲೋಮೀಟರ್ ಅಂತ ಹೇಳುತ್ತೆ. ಆದರೆ ತುಳಸಿದಾಸರು 15,36,00,000 ಕಿಲೋಮೀಟರ್ ಅಂತ ಅಕ್ಯುರೇಟ್ ಆಗಿ ಹೇಳ್ತಾರೆ. ಇದಲ್ವಾ ನಮ್ಮ ಧರ್ಮದ ಶಕ್ತಿ? ಇದಲ್ವಾ ನಮ್ಮ ಧರ್ಮಕ್ಕಿರುವಂತಹ ವೈಜ್ಞಾನಿಕ ಬಲ? ಹಾಗಂತ ಇದನ್ನ ತುಳಸಿದಾಸರು ವಿಜ್ಞಾನಿಗಳಿಂದ ಮಾಹಿತಿ ಪಡೆದು ಬರೆದಿದ್ದು ಅಲ್ಲ. ಮತ್ತೊಮ್ಮೆ ಗೂಗಲ್ ಮಾಡಿ ನೋಡಿ. ಕೆಸಿನಿ ಅನ್ನುವಂತಹ ಪಾಶ್ಚಾತ್ಯ ಖಗೋಳ ತಜ್ಞ ಭೂಮಿ ಮತ್ತು ಸೂರ್ಯನ ಮಧ್ಯದ ಅಂದಾಜು ದೂರವನ್ನ ಕಂಡು ಹಿಡಿದಿದ್ದು 1672ರಲ್ಲಿ. ಅದಕ್ಕೂ ಮೊದಲೇ
ಅಂದ್ರೆ 1653ರಲ್ಲಿ ಕ್ರಿಶ್ಚಿಯನ್ ಹೈಗನ್ಸ್ ಈ ದೂರವನ್ನ ಅಳೆದಿದ್ದಾರೆ ಅಂತ ಕೂಡ ನಿಮ್ಗೊಂದು ಮಾಹಿತಿ ಸಿಗತ್ತೆ. ಅದನ್ನೇ ಒಪ್ಕೊಂಡ್ರು ಕೂಡ ತುಳಸಿದಾಸರು ಇವರೆಲ್ಲರಿಗಿಂತ ಸುಮಾರು 30 ವರ್ಷ ಮೊದಲೇ ಹನುಮಾನ್ ಚಾಲಿಸದಲ್ಲಿ ಬರೆದಾಗಿದೆ ಅಂತ ತಾನೇ ಅರ್ಥ. ಯಾಕಂದ್ರೆ ತುಳಸಿದಾಸರ ಜೀವಿತಾವಧಿ 1532ರಿಂದ 1623. ನಮ್ಮ ಧರ್ಮ, ನಮ್ಮ ದೇಶ ಈ ಕ್ರಿಶ್ಚಿಯನ್ ಹೈಗನ್ಸ್ಗಿಂತ, ಪಾಶ್ಚಿಮಾತ್ಯ ವಿಜ್ಞಾನಿಗಳಿಗಿಂತ ತುಂಬಾ ಅಂದ್ರೆ ತುಂಬಾ ವೈಜ್ಞಾನಿಕವಾಗಿ ಹಾಗೆ ತುಂಬಾ ಮುಂದೆ ಇದೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಇನ್ಯಾವ ಸಾಕ್ಷಿ ಬೇಕು ಹೇಳಿ? ಡಿಮಿನ್ಯೂಟಿವ್ ಮತ್ತು ಜೈಗ್ಯಾಂಟಿಕ್ ಪವರ್ ಬಗ್ಗೆ ಕೂಡ ಹನುಮಾನ್ ಚಾಲಿಸದಲ್ಲಿ ಉಲ್ಲೇಖ ಇದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಈ ಶ್ಲೋಕವನ್ನ ಕೇಳಿ. ಸೂಕ್ಷ್ಮ ರೂಪಧರಿ ಸಿಯಹಿ ದಿಖಾವ, ವಿಕಟ ರೂಪಧರಿ ಲಂಕ ಜರಾವ, ಭೀಮ ರೂಪಧರಿ ಅಸುರ ಸಂಹಾರೆ, ರಾಮಚಂದ್ರಕ್ಕೆ ಕಾಜ ಸಂವಾರೆ. ಅಶೋಕವನದಲ್ಲಿ ಸೀತೆಯನ್ನ ಕಾಣೋಕೆ ಹೋದಾಗ ಹನುಮಂತ ತಾನು ಯಾರಿಗೂ ಕಾಣಿಸಬಾರ್ದು ಅಂತ ಸೂಕ್ಷ್ಮ ರೂಪವನ್ನ ತಾಳಿತು. ನೀವೆಲ್ಲರೂ ಕೂಡ ರಾಮಾಯಣದಲ್ಲಿ ಓದಿದ್ದೀರಿ. ಅದೇ ರೀತಿ ಲಂಕಾದಹನದ ಸಮಯದಲ್ಲಿ ತುಂಬಿದ ಸಭೆಯಲ್ಲಿ ರಾವಣ ತನ್ನನ್ನು ಅವಮಾನಿಸುವಂತಹ ಸಂದರ್ಭದಲ್ಲಿ ಹನುಮಂತ ಬೃಹತ್ ರೂಪವನ್ನ ತಾಳಿದು ಕೂಡ ನೀವೆಲ್ಲ ಓದಿರ್ತೀರಿ. ಇದೆ ಅಲ್ವಾ ನಿಮ್ಮ ಮಾಡರ್ನ್ ಸೈನ್ಸ್ ಹೇಳುವಂತಹ ಡಿಮಿನ್ಯೂಟಿವ್ ಹಾಗೂ ಜೈಗ್ಯಾಂಟಿಕ್ ಥಿಯರಿ. ಪ್ರಾಚೀನ ಅಷ್ಟಸಿದ್ಧಿಗಳಲ್ಲಿ ಬರುವಂತಹ ಅಣಿಮ ಮತ್ತು ಮಹಿಮಾ ಸಿದ್ಧಿಗಳೇ ಅಲ್ವಾ ಇವತ್ತಿನ ಡಿಮಿನ್ಯೂಟಿವ್ ಹಾಗೆ ಜೈಗ್ಯಾಂಟಿಕ್ ಥಿಯರಿ. ಸೂಪರ್ ಮ್ಯಾನ್, ಆಂಟ್ ಮ್ಯಾನ್ ಅಂತ ವಿದೇಶಿಯರು ಮಾರ್ವೆಲ್ ಸೀರೀಸ್ ಕತೆ ಹೇಳಿದಾಗ ವಾವ್ ಸೂಪರ್ ಅಂತ ಹೇಳುವಂತಹ ನಾವು ನಮ್ಮದೇ ಥಿಯರಿಯಿಂದ ಸ್ಫೂರ್ತಿ ಪಡೆದಿದ್ದಾರೆ ಅನ್ನುವಂಥದ್ದನ್ನು ಮಾತ್ರ ಮರೆತು ಹೋಗಿದ್ದೇವೆ. ಅಥವಾ ಇದರ ಮೂಲ ನಮ್ಮದು ಅಂತ ಹೇಳುವಷ್ಟು ಧರ್ಮಾಭಿಮಾನ ನಮ್ಮಲ್ಲಿ ಇಲ್ಲ. ನೀವು ಹನುಮಾನ್ ಚಾಲಿಸ ಯಾಕೆ ಓದಬೇಕು, ಯಾಕೆ ಈ ಶ್ಲೋಕವನ್ನ ಪಠಣ ಮಾಡಬೇಕು ಅಂತ ಗೊತ್ತಾ? ಹನುಮಾನ್ ಚಾಲಿಸದ ಮೊದಲ 2 ಶ್ಲೋಕಗಳನ್ನ ಪಠಣ ಮಾಡಿದ್ರೆ ಪಾಪ ಕರ್ಮಗಳಿಂದ ಮುಕ್ತಿ ಸಿಗತ್ತೆ, ಜ್ಞಾನ ಮತ್ತು ಶಕ್ತಿ ವೃದ್ಧಿ ಆಗತ್ತೆ. 3ನೇ ಶ್ಲೋಕವನ್ನ ಪಠಣ ಮಾಡಿದ್ರೆ ಕೆಟ್ಟ ವ್ಯಸನಗಳು ಅಂದ್ರೆ ಚಟಗಳಿಂದ ದೂರವಾಗುವಂತಹ ಮನೋಧೈರ್ಯ ನಿಮ್ಮೊಳಗೆ ಗಟ್ಟಿಯಾಗತ್ತೆ. ಸರ್ಪದೋಷ ಮತ್ತು ಹಾವಿನ ವಿಷದಿಂದ ಆಗುವಂತಹ ತೊಂದರೆಯಿಂದ ಪರಿಹಾರ ಬೇಕು ಅಂತಂದ್ರೆ ನೀವು 11ನೇ ಶ್ಲೋಕವನ್ನ ಪಠಣ ಮಾಡಬೇಕು. ಖ್ಯಾತಿ ಗಳಿಸುವಂತಹ ಗುರಿ ಇದ್ರೆ 13 ಮತ್ತು 15ನೇ ಶ್ಲೋಕ ನಿಮ್ಮ ಕೈ ಹಿಡಿಯತ್ತೆ. ಗ್ರಹ ದೋಷ ಪರಿಹಾರಕ್ಕೆ 22ನೇ ಶ್ಲೋಕ, ಆರೋಗ್ಯ ಸಮಸ್ಯೆಗೆ 25ನೇ ಶ್ಲೋಕ. ಹೀಗೆ ಪ್ರತಿ ಸಮಸ್ಯೆಯ ಪರಿಹಾರಕ್ಕೂ ಕೂಡ, ಪ್ರತಿ ಏಳಿಗೆಗೂ ಕೂಡ ಹನುಮಾನ್ ಚಾಲಿಸದ 40 ಶ್ಲೋಕಗಳಲ್ಲಿ ಒಂದೊಂದು ಕೂಡ ನಮ್ಮ ನೆರವಿಗೆ ಬಂದು ನಿಲ್ಲುತ್ತವೆ. ಇದೆಲ್ಲದರ ಜೊತೆಗೆ ನಮ್ಮ ಪ್ರಯತ್ನ ಇರಲೇಬೇಕನ್ನುವಂಥದ್ದನ್ನು ಮಾತ್ರ ನಾವು ಯಾವತ್ತೂ ಕೂಡ ಮರಿಬಾರದು. ಈಗಲಾದರೂ ನಿಮಗೆ ಹನುಮಾನ್ ಚಾಲಿಸದ ಮಹತ್ವ ಹಾಗೂ ಅದಕ್ಕಿರುವಂತಹ ವೈಜ್ಞಾನಿಕ ಹಿನ್ನೆಲೆ ಅರ್ಥ ಆಗಿರಬಹುದು ಅಂತ ಅನ್ಕೊಳ್ತೀನಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.